ಬೆಳಿಗ್ಗೆ ದೀಕ್ಷಾ ಕಣ್ತೆರೆದು ನೋಡಿದಾಗ ತಾನು ಬೆಡ್ ಮೇಲಿರೋದು ತಿಳಿಯಿತು. ನಿನ್ನೆ ಏನೆಲ್ಲ ನಡೀತು? ಈ ಕಾಲ ರಾಕ್ಷಸ ತನ್ನ ಮುಂದೆ ಒಂದು ಕ್ಷಣ ಪಾಪ ಮನುಷ್ಯನಂತೆ ಬದಲಾದ್ರಲ್ಲ. ಅಮ್ಮನಂತೆ ಅವರ ಅಮ್ಮನ ಸೀರೆ ಉಟ್ಟು ಒಂದು ಕ್ಷಣ ತನ್ನ ಅಮ್ಮನ ಆಗ್ತೀಯಾ ಅಂತ ಕೇಳಿದಾಗ ನಿಜಕ್ಕೂ ಬೇಸರ ಆಯಿತು. ನನ್ನ ಅಪ್ಪನ ಕಾರಣದಿಂದಲೇ ಅಲ್ವೇ ಆ ಮನುಷ್ಯನಿಗೆ ಇಂಥ ಗತಿ ಬಂದದ್ದು ಅಂತ ನೆನಪಾದಾಗ ಅರ್ಥ ಆಗ್ತಿಲ್ಲ ವಿಕ್ರಮ್, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಯಾವಾಗಲೂ ಕೋಪವೇ ಇವರ ಭಾಗವಾಗಿದ್ದರೂ ಒಳಗಿನ ಮನಸ್ಸಿನಲ್ಲಿ ನೀವು ಇನ್ನೊಬ್ಬರೇ ವಿಕ್ರಮ್ ಆಗಿದ್ದೀರಿ. ಯಾರ ಕೈಗೂ ಸಿಗದ ಮನಸ್ಸಿನ ಒಡೆಯ. ಏನೇನೋ ಆಲೋಚಿಸ್ತಾ ಅವಳು ಕ್ಲಾಕ್ ಕಡೆ ನೋಡಿದಾಗ ಸಮಯ 7 ಗಂಟೆ. ದೇವರೇ, 7 ಗಂಟೆ! ಅಯ್ಯೋ ರಾಕ್ಷಸ ಇವತ್ತು ನಾನು ಸುಮ್ಮನೆ ಬಿಡೋದಿಲ್ಲ. ಅವಳ ಕೈಗೆ ಸಿಕ್ಕಿದ ಒಂದು ಡ್ರೆಸ್ ತೆಗೆದುಕೊಂಡು ಬಾತ್ರೂಮ್ಗೆ ಓಡಿದ್ಲು. ಹೇಗೋ ಒಂಥರ ಸ್ನಾನ ಮುಗಿಸಿ ಕೆಳಗೆ ಓಡಿ ಬಂದ್ಲು. ಕೆಳಗೆ ಬಂದಾಗ ಅವಳ ಕಣ್ಣುಗಳು 4 ದಿಕ್ಕಿನಲ್ಲಿ ಹುಡುಕಿದ್ವು. ಅವನು ಇಲ್ಲಿ ಕಾಣ್ತಿಲ್ವಲ್ಲ, ಎಲ್ಲಿ ಹೋದ್ನೋ ಏನೋ. ಏನೇ ಇರಲಿ, ಕಿಚನ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ನೋಡೋಣ. ಅವಳು ಬೇಗನೆ ಕಾಫಿ ಮಾಡಿ ಫ್ಲಾಸ್ಕ್ನಲ್ಲಿ ಹಾಕಿಟ್ಲು. ಇವತ್ತು ತಿನ್ನೋದಕ್ಕೆ ಏನು ಮಾಡೋದು? ಅವಳು ಸಾಮಾನುಗಳನ್ನೆಲ್ಲ ಇಟ್ಟಿದ್ದ ಪಾತ್ರೆಯನ್ನು ತೆರೆದು ನೋಡಿದ್ಲು. ಅಕ್ಕಿ ಇರೋದ್ರಿಂದ ಒಂದು ಪ್ಯಾಕೆಟನ್ನು ತೆಗೆದು ಅವನ ಕೈಲಿ ಪೆಟ್ಟು ತಿಂದು ಸಾಯೋದೇ ನನ್ನ ವಿಧಿ ಇರ್ಬೋದು ಅಂದ್ಕೊಂಡು ಇವತ್ತು ಅನ್ನ ಮತ್ತು ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊಂಡು ಮೆಲ್ಲನೆ ಕಿಚನ್ನಿಂದ ಹೊರ ಬಂದಳು. ಇವರು ಎಲ್ಲಿ ಹೋದರು? ಎಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ವಲ್ಲ. ಅವಳು ಮುಂದಿನ ಕಿಟಕಿ ಪರದೆಯನ್ನು ಮೆಲ್ಲನೆ ಸರಿಸಿ ನೋಡಿದ್ಲು. ಕಾರು ಹೊರಗಡೆ ಇದೆ, ಅದರ ಅರ್ಥ ಅವನು ಇಲ್ಲೇ ಇದ್ದಾನೆ ಅಂತಲ್ವೇ. ಅವಳು ಮತ್ತೆ ಸುತ್ತಲೂ ಕಣ್ಣಾಡಿಸಿದಾಗ ಮೇಲೊಂದು ಬಾಗಿಲು ತೆರೆದಿರೋದು ಕಾಣ್ತು. ಅವಳಲ್ಲಿ ಹೋಗಿ ಅದರ ಒಳಗಡೆ ಹೋದ್ಲು. ಆ ರೂಮಿನ ಒಳಗಡೆ ಹೋದ ತಕ್ಷಣ ದೀಕ್ಷಾಳ ಕಣ್ಣುಗಳು ಅರಳಿದ್ವು. ಇದೇನು ಒಂದು ಜಿಮ್ನಂತೆ ಇದೆಯಲ್ಲ ಇಲ್ಲಿ. ಅವಳು ಆ ರೂಮ್ನಲ್ಲಿದ್ದ ಒಂದೊಂದು ಉಪಕರಣಗಳನ್ನ ಕುತೂಹಲದಿಂದ ನೋಡಿದ್ಲು. ಇದೆಲ್ಲವನ್ನ ಎತ್ತಿ ಆ ರಾಕ್ಷಸ ದೊಡ್ಡ ಮುಸಲ್ಮಾನ್ ಥರ ಓಡಾಡ್ತಿದ್ದಾನಲ್ಲ ಅಂತ ಹೇಳಿ ಮುಗಿಸೋ ಅಷ್ಟರಲ್ಲಿ ಅವಳ ಕಾಲನ್ನು ಯಾರೋ ಎಳೆದ್ರು. ದೀಕ್ಷಾ ಮಲಗಿದ ಸ್ಥಿತಿಯಲ್ಲಿ ವಿಕ್ರಮ್ ಪುಷಪ್ ಮಾಡ್ತಿದ್ದ ಶೀಟ್ ಮೇಲೆ ಬಿದ್ಲು. ಅಮ್ಮೋ ಅಂತ ಹೆದರಿ ಕಿರ್ಚಾಡಿದ್ಲು ಅವಳು. ಓಯ್, ಬಾಯಿ ಮುಚ್ಚೆ, ಏನು ಸದ್ದು? ವಿಕ್ರಮ್ ಕೋಪದಿಂದ ಹೇಳ್ದ. ನಾನು ಅವನವಳ ಎರಡೂ ಬದಿಯಲ್ಲಿ ಕೈಗಳನ್ನ ಊರಿ ಪುಷಪ್ ತೆಗೆಯುವಂತೆ ಅವಳ ಮೇಲೆ ಬಗ್ದ. ಅವನ ಆ ನಿಲ್ಲುವಿಕೆಯನ್ನು ಕಂಡವಳಿಗೆ ಹೆದರಿಕೆ ಆಯಿತು. ಅವಳವನನ್ನು ಭಯದಿಂದ ನೋಡಿದ್ಲು. ಮಹಾರಾಣಿಯವರು ನಿದ್ದೆಯೆಲ್ಲ ಮುಗಿಸಿ ಯಾವಾಗಿದ್ರಿ? ಅವನು ಕೇಳ್ದ. ಬಾಗ್ಲು ನಿಂಗೇನು ತೊದಲೋದೆ? ಏನು ಕೇಳಿದ್ರು ಹೀಗೆ ತೊದಲ್ತೀಯ? ಮರ್ಯಾದೆಯಿಂದ ಮಾತಾಡೋದು ಕಲಿ. ಅದು ಹೆದರಿಕೆಯಿಂದ ನಿನ್ನೆ ಮಲಗೋದಕ್ಕೆ ಸ್ವಲ್ಪ ತಡ ಆಯಿತು, ಅದಕ್ಕೆ ಹೇಳೋದಕ್ಕೆ ತಡ ಆಯಿತು, ಸಾರಿ. ಆಮೇಲೆ ನಿನ್ನ ಮೇಲೆ ಸ್ವಲ್ಪ ಕನಿಕರ ತೋರಿಸ್ದೆ ಅಂದಾಕ್ಷಣ ಯಾವಾಗಲೂ ಹಾಗೆ ಇರ್ತೀನಿ ಅಂತ ನಿರೀಕ್ಷಿಸಬೇಡ, ಕೇಳ್ತಲ್ಲ? ಅದು ನನಗೆ ಗೊತ್ತು. ನೀನೊಬ್ಬ ಸೈಕೋ ಅಲ್ವೇ? ಯಾವಾಗ ಹೇಗಿರ್ತೀಯ ಅಂತ ದೇವರಿಗೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವಳು ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ಏನೇ ನಿನ್ನ ನಾಲಿಗೆ ಒಳಗಡೆ ಹೋಯ್ತೆ? ಇಲ್ಲ, ನೀವು ಹೇಳಿದ್ದು ಕೇಳಿಸ್ತು. ಕೇಳಿಸಿದ್ರೆ ನಿನಗೆ ಒಳ್ಳೆಯದು, ಇಲ್ದಿದ್ರೆ ಕೇಳಿಸೋದು ಹೇಗೆ ಅಂತ ನನಗೆ ಗೊತ್ತು. ನಾನು ಹೋಗ್ಲಾ? ಸ್ವಲ್ಪ ಸರಿತೀರಾ? ಸರಿಯೋದಿಲ್ಲ, ನಿನಗೆ ಹೋಗೋದಕ್ಕೆ ಸಾಧ್ಯ ಇದ್ದರೆ ಹೋಗು ಅಂತ ಹೇಳಿ ಅವನು ಮತ್ತೆ ಪುಷಪ್ ಮಾಡೋದಕ್ಕೆ ಶುರು ಮಾಡ್ದ. ವಿಕ್ರಮ್ ಪುಷಪ್ ತೆಗೆದು ಕೆಳಗೆ ಬಂದಾಗ ಅವನ ಉಸಿರು ಅವಳ ಮುಖಕ್ಕೆ ತಗಲಿದಾಗ ಅವಳಿಗೆ ಏನೋ ಒಂದು ರೀತಿ ಅನ್ನಿಸ್ತು. ಯಾಕೆ ದೀಕ್ಷಾ, ನೀನು ಹೀಗೆ ಬೆವರ್ತಿದೆಯಾ? ಏನಿಲ್ಲ, ಅವಳು ಹೇಗೋ ಹೇಳಿ ಮುಗಿಸಿದ್ಲು. ನಾನು ನಿನ್ನ ಏನಾದರೂ ರೇಪ್ ಮಾಡ್ತೀನಿ ಎಂಬ ಭಯ ನಿನಗಿದೆಯಾ? ಅವನ ಸಡ್ಡೆಯಿಂದ ಕೇಳ್ದ. ಅವನ ಪ್ರಶ್ನೆಯಿಂದ ಅವಳು ಒಂದು ಕ್ಷಣ ಸ್ತಬ್ಧಳಾದ್ಲು. ಮನಸ್ಸಿಗೆ ಅನ್ನಿಸ್ತಂತೆ ಇಲ್ಲ ಅಂತ ಉತ್ತರ ನೀಡಿದ್ಲು. ಅದ್ಯಾಕೆ ನಿನಗಷ್ಟೊಂದು ನಂಬಿಕೆ? ಗೊತ್ತಿಲ್ಲ. ಹೌದಾ? ಆದರೆ ನನಗೀಗ ನಿನ್ನನ್ನು ಹಾಗೆ ಮಾಡ್ಬೇಕನ್ನಿಸ್ತಿದೆ. ಹಾಗಾದರೆ ಶುರು ಮಾಡೋಣವೇ? ಬೇಡ ವಿಕ್ರಮ್ ಅವರೇ, ಪ್ಲೀಸ್ ನನ್ನನ್ನು. ಅವಳ ಕಣ್ಣುಗಳು ತುಂಬಿ ಬಂದವು. ಒಂದು ಸ್ವಲ್ಪ ಬಗ್ಗೆ ಅವಳ ಹತ್ರಕ್ಕೆ ಬಂದ. ದೀಕ್ಷಾ ಹೆದರಿ ಕಣ್ಣುಗಳನ್ನ ಬಲವಾಗಿ ಮುಚ್ಕೊಂಡ್ಳು. ಸ್ವಲ್ಪ ಸಮಯ ಕಳೆದರೂ ಏನೂ ಸಂಭವಿಸಿದ್ದಾಗ ಅವಳು ಕಣ್ಣುಗಳನ್ನ ಮೆಲ್ಲನೆ ತೆರೆದು ನೋಡಿದಾಗ ಎದೆ ಮೇಲೆ ಕೈಗಳನ್ನ ಕಟ್ಟಿಕೊಂಡು ತನ್ನನ್ನು ನೋಡ್ತಿರೋ ವಿಕ್ರಮ್ನನ್ನ ಕಂಡ್ಳು. ಅವಳು ತಕ್ಷಣ ನೆಲದಿಂದ ಎದ್ದು ನಿಂತಳು. ನಾನು ನಿನ್ನ ರೇಪ್ ಮಾಡೋದನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಮುಗಿಸಿದೀಯಾ? ನಾನು ಹೆದರಿ ಸಾಕು, ಅತಿಯಾಗಿ ಡೈಲಾಗ್ ಹೊಡಿತಾ ನಿಲ್ಬೇಡ. ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿಡು, ಇಲ್ಲದಿದ್ದರೆ ರೇಪ್ ಬದಲಿಗೆ ನಿನಗೆ ವಿಕ್ರಮನ ಸಂಹಾರ ತಾಂಡವ ನೋಡಬೇಕಾಗತ್ತೆ. ಅವನದನ್ನು ಹೇಳಿದ ತಕ್ಷಣ ದೀಕ್ಷಾ ಒಂದು ಓಟ ಕಿತ್ಲು. ಅವಳು ಹೋಗುವಿಕೆಯನ್ನು ಕಂಡವನಿಗೆ ನಗು ಬಂದರೂ ಆದರೆ ಅವನು ಅದನ್ನು ಮುಖದಲ್ಲಿ ಕಾಣಿಸ್ಕೊಳ್ಳದಿರಂತೆ ನೋಡಿಕೊಂಡ.
ಸ್ನಾನ ಮುಗಿಸಿ ರೆಡಿಯಾಗಿ ಒಂದು ಶಾರ್ಟ್ಸ್ ಮತ್ತು ಟೀ ಶರ್ಟ್ ಧರಿಸಿ ವಿಕ್ರಮ್ ಕೆಳಗೆ ಬಂದ. ಅವನನ್ನು ಅಲ್ಲಿ ಕಂಡ ತಕ್ಷಣ ಇವ್ರು ಹೀಗೆ ಇವತ್ತು ಆಫೀಸ್ಗೆ ಹೋಗ್ತಿದ್ದಾರಾ ಅಂತ ಅವಳು ಯೋಚಿಸಿದ್ಲು. ಏನೇ ಕನಸು ಕಾಣ್ತಾ ನಿಂತಿದ್ಯಾ, ತಿನ್ನೋದಕ್ಕೆ ಬಡಿಸು ಅಂತ ನಿನಗೆ ಈಗ ಪ್ರತ್ಯೇಕವಾಗಿ ಹೇಳಬೇಕಾ? ಅಯ್ಯೋ ಸಾರಿ, ನಾನು ತಕ್ಷಣ ವಿವರಣೆ ಬೇಡ. ಅವಳು ಅವನಿಗೆ ತಿನ್ನಲು ಬಡಿಸಿದ್ಲು. ಈಗ ಮಹಾರಾಣಿಯವರಿಗೆ ಪ್ರತ್ಯೇಕವಾಗಿ ಹೇಳಬೇಕೆ ಕೂತ್ಕೋ ಅಂತ? ನೀವು ತಿಂದಮೇಲೆ ನಾನು? ಓ ಅತಿಯಾದ ನಾಟಕ ಬೇಡ, ಕೂತು ತಿನ್ನೆ. ಅವನ ಅರುಚಾಟ ಕೇಳಿ ತಕ್ಷಣ ದೀಕ್ಷಾ ಅವನ ಜೊತೆ ಕೂತು ತಿಂದಳು. ಅವನು ತಿಂದು ಕೈ ತೊಳೆದು ಬಂದಷ್ಟರಲ್ಲಿ, ವಿಕ್ರಮ್ ಅವರೇ, ನೀವಿವತ್ತು ಆಫೀಸ್ಗೆ ಹೋಗ್ತಿಲ್ವೇ? ಅಧಿಕಾರಯುತವಾದ ಅವಳ ಪ್ರಶ್ನೆ ಕೇಳಿದಾಗ ಅವನಿಗೆ ಕೋಪ ಬಂದರೂ ಅಷ್ಟಾಗಿ ತೋರಿಸ್ಕೊಳ್ಳಿಲ್ಲ. ಏನೇ ನಾನು ಓಡಿಸ್ಬಿಟ್ಟು ನೆನ್ನೆ ಮಾಡಿದ್ರೆ ಬಾಕಿ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಾದರೂ ಇದೆಯಾ? ಅಲ್ಲ, ನಾನು ಸುಮ್ಮನೆ ಕೇಳಿದೆ ಅಷ್ಟೇ. ಹೌದಾ, ಹಾಗಾದರೆ ನಾನಿವತ್ತು ಆಫೀಸ್ಗೆ ಹೋಗ್ತಿಲ್ಲ, ಬದಲಾಗಿ ಇಲ್ಲೇ ಕೂತು ನಿನ್ನನ್ನು ಪ್ರೀತಿಸೋದಕ್ಕೆ ಹೋಗ್ತಿದ್ದೀನಿ. ಏನಂತೆ? ಓ, ಮತ್ತೆ ಈ ಕಾಲ ನನ್ನ ಆಡ್ಕೊಳ್ಳೋದಕ್ಕೆ ಒಂದೊಂದೇ ಹೇಳ್ತಿದ್ದಾನಲ್ಲ, ಈಗೇನು ಉತ್ತರ ನೀಡಲಿ ಅಂತ ಅವಳು ಯೋಚಿಸಿದ್ಲು. ಏನೇ ನಿನಗೇನು ಹೇಳೋದಕ್ಕಿಲ್ವಾ? ಅದು ಮತ್ತೆ ವಿಕ್ರಮ್ ಅವರೇ, ತೊಂದರೆ ಆಗೋದಿಲ್ವೇ ನನ್ನ ಪ್ರೀತಿಸೋದಕ್ಕೆ? ಅಯ್ಯೋ, ಪ್ರೀತಿಸೋದಕ್ಕೆ ಯೋಗ್ಯವಾದ ಒಂದು ಮುಖ, ಕಣ್ಣುಗಳು, ಕುಂಬಳಕಾಯಿಂಥ ಕೆನ್ನೆಗಳು, ಬಣ್ಣ ಡಬ್ಬಿಯಲ್ಲಿ ಮುಳುಗಿದಂಥ ಮೈಬಣ್ಣ, ಆಮೇಲೆ ಬೂತುಗಳಾಗಿ ಇಷ್ಟೊಂದು ಕೂದಲು, ನಿನಗಿಂತ ಕಾಗೆ ಚೆನ್ನಾಗಿರುತ್ತೆ ಅದನ್ನು ಹೇಳಿ ಅವನು ಹೋದ. ದೀಕ್ಷಾಳಿಗೆ ವಿಕ್ರಮ್ ಅವಳನ್ನ ಕೆಣಕಿ ಸ್ವಲ್ಪವೂ ಇಷ್ಟ ಆಗಲಿಲ್ಲ. ಆ ಕೋಪವನ್ನು ಅವಳು ಮುಂದೆ ಇದ್ದ ತಿಂಡಿ ಮೇಲೆ ತೋರಿಸಿದ್ಲು. ಕಾಗೆಗೆ ನನಗಿಂತ ಸೌಂದರ್ಯ ಇದೆಯಂತೆ. ಎಲ್ಲೋ ರಾಕ್ಷಸ, ನಿನಗೆ ಗೊತ್ತಿಲ್ಲ ಕಾಲೇಜ್ನಲ್ಲಿ ಎಷ್ಟು ಜನ ನನ್ನ ಹಿಂದೆ ಬೀಳ್ತಿದ್ರು ಅಂತ. ಹಾಗೆ ಬಿದ್ದವರೆಲ್ಲ ಬರೀ ಹೋದವರಾದರೂ ಆ ಗುಂಪಿಗೆ ನನ್ನ ಸೇರಿಸ್ಬೇಡ. ಕೇಳ್ತಲ್ಲ? ಅತಿಯಾಗಿ ನಿಂತು ಮಾತಾಡದೆ, ಏನಾದರೂ ಕೆಲಸ ಇದ್ದರೆ ಹೋಗಿ ಮಾಡೆ ಅಂತ ಹೇಳಿ ಅವನು ಮೇಲಿನ ಕೋಣೆಗೆ ಹೋದ. ದೀಕ್ಷಾ ಕೂಡ ಕೋಪದಿಂದ ಅಡುಗೆ ಮನೆಗೆ ಹೋದ್ಲು. ವಿಕ್ರಮ್ನ ಮೇಲಿದ್ದ ಕೋಪನೆಲ್ಲ ಅವಳು ಅಡುಗೆ ಮನೆ ಪಾತ್ರೆಗಳ ಮೇಲೆ ತೋರಿಸಿದ್ಲು. ಕೋಪನೆಲ್ಲ ತನ್ನ ಕೆಲಸದ ಮೇಲೆ ತೋರಿಸಿ ಅದನ್ನು ಮುಗಿಸಿ ಹಾಲಿನ ಸೋಫಾದ ಮೇಲೆ ಬಂದು ಕೂತ್ಲು ದೀಕ್ಷಾ. ಸಮಯನೇ ಹೋಗ್ತಿಲ್ವಲ್ಲ, ಏನು ಮಾಡೋದು? ಯಾರಿಗಾದರೂ ಫೋನ್ ಮಾಡೋಣ ಅಂದರೆ ಆ ರಾಕ್ಷಸ ಅದನ್ನು ತನ್ನ ಹತ್ರ ಇಟ್ಕೊಂಡಿದ್ದಾನಲ್ಲ, ಈಗೇನು ಮಾಡಲಿ? ತಕ್ಷಣ ಅವಳಿಗೆ ತನ್ನ ಡೈರಿ ನೆನಪಿಗೆ ಬಂತು. ಬ್ಯಾಗ್ನಲ್ಲಿದೆ, ಅದನ್ನು ತೆಗೆದು ಏನಾದರೂ ಬರೆಯೋಣ. ಅವಳು ಕೋಣೆಗೆ ಹೋದಾಗ ವಿಕ್ರಮ್ ಲ್ಯಾಪ್ಟಾಪ್ನಲ್ಲಿ ಏನೋ ಮಾಡ್ತಿದ್ದಾನೆ. ಅವಳು ಅವನನ್ನು ಒಮ್ಮೆ ನೋಡದೆ ಬ್ಯಾಗ್ನಿಂದ ಡೈರಿ ತೆಗೆದುಕೊಂಡು ಕೆಳಗೆ ಹೋದಳು. ವಿಕ್ರಮ್ ಕೂಡ ಅವಳನ್ನು ಗಮನಿಸಲು ಹೋಗಲಿಲ್ಲ. ಅವಳು ಹೋದ ನಂತರ ಅವಳ ಡೈರಿಯಿಂದ ಒಂದು ಫೋಟೋ ನೆಲದ ಮೇಲೆ ಬಿದ್ದಿರೋದು ಅವನ ಗಮನಕ್ಕೆ ಬಂತು. ಅವನು ಆ ಫೋಟೋವನ್ನು ಕೈಗೆತ್ಕೊಂಡ. ಅದು ದೀಕ್ಷಾ ಶಾಲೆಯಲ್ಲಿ ಓದ್ತಾ ಇದ್ದಾಗಿನ ಫೋಟೋ. ಕೂದಲನ್ನ ಎರಡೂ ಕಡೆ ಜಡೆ ಹಾಕಿ ಹಣೆ ಮೇಲೆ ಒಂದು ಸಣ್ಣ ಬೊಟ್ಟಿಟ್ಕೊಂಡಿದ್ಲು. ಸಮವಸ್ತ್ರ ಧರಿಸಿದ ಅವಳನ್ನು ನೋಡಲು ಬಹಳ ಸುಂದರವಾಗಿತ್ತು. ವಿಕ್ರಮ್ ಸ್ವಲ್ಪ ಸಮಯ ಆ ಫೋಟೋವನ್ನೇ ನೋಡ್ತಾ ನಿಂತ. ನಂತರ ಅದನ್ನು ವಾಪಸ್ ಟೇಬಲ್ ಮೇಲೆ ಇಡೋದಕ್ಕೆ ಹೋದ. ಆದರೆ ಏನೋ ಅವನಿಗೆ ಅದನ್ನು ಅಲ್ಲಿಡೋದಕ್ಕೆ ಮನಸ್ಸಾಗಲಿಲ್ಲ. ಬದಲಾಗಿ ಅದನ್ನು ತನ್ನ ಪರ್ಸ್ನಲ್ಲಿ ತನ್ನ ಅಮ್ಮನ ಫೋಟೋ ಜೊತೆ ಇಟ್ಕೊಂಡ. ಮಧ್ಯಾಹ್ನ ಊಟ ಮಾಡುವಾಗಲೂ ದೀಕ್ಷಾ ವಿಕ್ರಮನ ಜೊತೆ ಏನೂ ಮಾತಾಡಲಿಲ್ಲ. ಅವಳ ಮುಖ ಗಂಟಿಕ್ಕಿದಂತಿತ್ತು. ಮಧ್ಯಾಹ್ನದ ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಲಗೋಣ ಅಂತ ದೀಕ್ಷಾ ಕೋಣೆಗೆ ಬಂದಾಗ ಅಲ್ಲಿ ವಿಕ್ರಮ್ನನ್ನು ಕಂಡು ಅವಳು ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿದ್ಲು. ದೀಕ್ಷಾ, ವಿಕ್ರಮ್ನ ಗಂಭೀರ ಧ್ವನಿಯಲ್ಲಿ ಮೊಳಗ್ತು. ಮುಂದಕ್ಕಿಟ್ಟು ಹೆಜ್ಜೆಯನ್ನು ಹಿಂದಕ್ಕಿಟ್ಟು ತಿರುಗಿ ಅವನನ್ನು ನೋಡಿದ್ಲು. ಯಾಕೆ ನನ್ನ ಕರೆದ್ರಿ? ಅವಳು ಕೇಳಿದ್ಲು. ಏನಿನ ಸಮಸ್ಯೆ? ಏನು ಸಮಸ್ಯೆ? ನನಗೇನು ಸಮಸ್ಯೆ ಇಲ್ಲ. ಮತ್ತೆ ಯಾಕೆ ಕೆಟ್ಟ ಮುಖ ಮಾಡಿಕೊಂಡು ಓಡಾಡ್ತಿದ್ಯಾ? ಅತಿಯಾಗಿ ಮಾಡಿದ್ರೆ ಒಡೆದು ಬಿಡ್ತೀನಿ ನಾನು. ಕಾಗೆಯಷ್ಟು ಕೂಡ ನನಗಿಂತ ಸೌಂದರ್ಯ ಇಲ್ವಲ್ಲ, ಅದಕ್ಕೆ ನಾನು ದೂರ ಇದ್ದೆ ಅಷ್ಟೇ. ದೀಕ್ಷಾ ಹೇಳಿದ್ದನ್ನು ಕೇಳಿ ವಿಕ್ರಮ್ ಅವಳ ಒಮ್ಮೆ ದಿಟ್ಟಿಸಿ ನೋಡ್ದ. ಇವಳು ಇನ್ನೂ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಳಾ ಅಂತ ಅವನು ಮನಸ್ಸಲ್ಲಿ ಅಂದ್ಕೊಂಡ. ಇಲ್ಲಿ ಕೂತ್ಕೋ. ಏಯ್ ಕೂತ್ಕೋ ಇಲ್ಲಿ. ದೀಕ್ಷಾ ಹೆದರಿ ಮಂಚದ ಮೇಲೆ ಕೂತ್ಲು. ನಿನ್ನನ್ನು ನೋಡಲು ಒಬ್ಬ ದೇವತೆ ಥರ ಇದೆ, ನನ್ನ ಅಮ್ಮನ ಥರ. ಬಹಳ ಶಾಂತವಾಗಿ ಅವನು ಅದನ್ನು ಹೇಳ್ದ. ವಿಕ್ರಮ್ ಹೇಳಿದ್ದನ್ನು ಕೇಳಿ ದೀಕ್ಷಾಳಿಗೆ ಏನೂ ಅರ್ಥ ಆಗದ ಸ್ಥಿತಿಯಾಯಿತು. ಇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ವಲ್ಲ ಅಂತ ಅವಳು ಮನಸ್ಸಿನಲ್ಲಿ ಯೋಚಿಸಿದ್ಲು. ಅತಿಯಾಗಿ ನೀನು ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ, ಅದು ನಿನಗೆ ಸಾಧ್ಯವೂ ಇಲ್ಲ. ವಿಕ್ರಮ್ ಅವರೇ, ನೀವು ಮನಃಶಾಸ್ತ್ರ ಏನಾದರೂ ಓದಿದ್ದೀರಾ? ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದನ್ನು ತಕ್ಷಣ ಹೇಳಿಬಿಟ್ರಲ್ಲ. ದೀಕ್ಷಾ, ವಿಶ್ವನಾಥನ ಬುದ್ಧಿ ಪೂರ್ತಿ ಈ ವಿಕ್ರಮನಿಗೆ ಗೊತ್ತು, ಹಾಗಾಗಿ ಅತಿಯಾಗಿ ಯೋಚಿಸೋದಕ್ಕೆ ಹೋಗಬೇಡ. ಅಷ್ಟರಲ್ಲಿ ದೀಕ್ಷಾಳ ಫೋನ್ ರಿಂಗ್ ಆಯಿತು. ಸಾಯಂತ್ ಕರೆ ಮಾಡ್ತಿದ್ದಾನೆ. ಯಾರಿವನು ಮೊದಲೇ ಫೋನ್ ಮಾಡ್ತಿದ್ದಾನಲ್ಲ? ನನ್ನ ಗೆಳೆಯ. ನಾನು ಫೋನ್ ಇತ್ತಲ. ವಿಕ್ರಮ್ ಕರೆ ಸ್ವೀಕರಿಸಿ
ಸ್ಪೀಕರ್ನಲ್ಲಿ ಹಾಕ್ದ. ದಚ್ಚು, ಎಲ್ಲಿದೆಯಾ ನೀನು? ನಾನು ಏನೇನೋ ಕೇಳ್ತಿದ್ದೀನಿ. ನಿನ್ನನ್ನು ಯಾರೋ ಎಳ್ಕೊಂಡು ಹೋಗಿ ಮದುವೆ ಆಗಿದ್ದು ಅದೆಲ್ಲ ನಿಜವಾ? ಅವನು ಒಂದೇ ಉಸಿರಿನಲ್ಲಿ ಹೀಗೆ ಕೇಳ್ತಿದ್ದ. ಸಾಯ್, ನಂಗೆ ತೊಂದರೆ ಏನಿಲ್ಲ. ದಚ್ಚು, ನೀನು ಸುಳ್ಳು ಹೇಳ್ತಿದ್ಯಾ? ಯಾವ ಜಾಗ ಅದು ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಯಾವನಾದರೂ ಆಗಿರಲಿ, ನಾನು ಅವನನ್ನು ಕೊಲ್ತೀನಿ. ಶಿವ, ಈ ಹುಡುಗ ಈ ರಾಕ್ಷಸನ ಕೈಯಿಂದ ಸಾಯ್ತಾನೆ ಅನಿಸ್ತಿದೆ. ದೀಕ್ಷಾ ಸುಮ್ಮನೆ ನೋಡಿದಾಗ ವಿಕ್ರಮನ ಮುಖ ಕೋಪದಿಂದ ಬಿಗದಿತ್ತು. ದಚ್ಚು, ನೀನೇಗೇನು ಮಾತಾಡ್ತಿಲ್ಲ? ನಾನು ನಿನ್ನ ನೋಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ನಿನಗೆ ಪ್ರೀತಿ ಹೇಳ್ತಿದ್ದೀನಿ. ಹೇಳಿದ್ದನ್ನು ಕೇಳಿ ದೀಕ್ಷಾಳ ಕಣ್ಣುಗಳ ಹರಡಿದ್ವು. ಪ್ರೀತಿಯೇ? ಇವನಿಷ್ಟು ದಿನ ನಾನು ಒಳ್ಳೆ ಗೆಳೆಯ ಅಂತ ಹೇಳ್ಕೊಂಡೆ ಅಡ್ಡಾಡ್ತಿದ್ನಲ್ಲ, ಈಗ ಹೀಗೆ ಹೇಳ್ತಿದ್ದಾನಲ್ಲ ಅಂತ ಅವಳ ಮನಸ್ಸಿನಲ್ಲೇ ಆಲೋಚಿಸ್ತಿರುವಾಗ ಫೋನ್ನಲ್ಲಿ ಮತ್ತೆ ದಚ್ಚು ದಚ್ಚು ನಿಲ್ಸೋ. ವಿಕ್ರಮನ್ ಅರ್ಚಾಟ ಕೇಳಿ ಸಾಯಿ ಬೆಚ್ಚಿ ಬಿದ್ದ. ಯಾರು ನೀನು? ವಿಕ್ರಮ್. ಅದಕ್ಕೆ ನಾನೇನು ಮಾಡಬೇಕು? ನೀನು ಯಾರಾದರೆ ನನಗೇನು? ದಚ್ಚುಳನ್ನು ಮರ್ಯಾದೆಯಿಂದ ಬಿಟ್ಟುಬಿಡು, ಇಲ್ದಿದ್ರೆ ನೀನೇನು ನನ್ನನ್ನು ಕಿತ್ತು ಹಾಕ್ತೀಯ. ಆಮೇಲೆ ನಿನಗೊಂದು ವಿಷಯ, ನಿನ್ನ ಈ ಪ್ರೇಮವನ್ನು ಇವತ್ತಿಗೆ ನಿಲ್ಲಿಸು. ದೀಕ್ಷಾ ಈ ವಿಕ್ರಮನ ಹೆಂಡತಿ. ಹಾಗಿಲ್ಲದೆ ಇದನ್ನು ಮುಂದುವರಿಸೋ ಆಲೋಚನೆ ಇದ್ದರೆ ನಿನ್ನ ಅಂತ್ಯಕ್ರಿಯೆ ಮಾಡೋದಕ್ಕೆ ಒಂದು ಹಿಡಿ ಬೂದಿ ಕೂಡ ನಿನ್ನ ಮನೆಯವ್ರಿಗೆ ಸಿಗೋದಿಲ್ಲ. ಸುಟ್ಟು ಹಾಕ್ತೀನಿ ನಿನ್ನನ್ನು. ಅದೇನು ಹೇಳವನು ಫೋನ್ ಕಟ್ ಮಾಡ್ದ. ನಂತರ ದೀಕ್ಷಾಳನ್ನು ಒಮ್ಮೆ ನೋಡ್ದ. ಈಗ ಫೋನ್ ಮಾಡಿದವನು ನಿನಗೆ ಯಾರು ಅಂತ ಹೇಳಿದೆ? ಗೆಳೆಯ ಅಂದೆ. ಇವನೇನೇ ಗೆಳೆಯ? ಗೆಳೆಯನಿಗೆ ನಿನ್ನ ಮೇಲೆ ಪ್ರೀತಿಯಂತೆ? ಸತ್ಯವಾಗಿ ಇಲ್ಲಿವರೆಗೆ ಸಾಯಿ ಹಾಗೆ ಯಾವುದನ್ನು ನನ್ನ ಹತ್ರ ಹೇಳಿಲ್ಲ. ಈಗ ಅವನು ಹಾಗೆ ಹೇಳಿದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಹೆಚ್ಚಿನ ವಿವರಣೆ ಏನು ಬೇಡ. ಅತಿಯಾಗಿ ನಾಟಕ ಮಾಡಿದ್ರೆ ಆ ನಾಯಿ ಮೇಲಿರೋ ಕೋಪನೆಲ್ಲ ನಿನ್ನ ಮೇಲೆ ತೀರಿಸ್ಕೊಳ್ಬೇಕಾಗತ್ತೆ. ಇದೆಂಥ ಮನುಷ್ಯ ದೇವರೇ! ಹೌದು, ನಾನು ಹೀಗೆ. ಅದಕ್ಕೆ ಇನ್ನು ದೇವರು ನೇರವಾಗಿ ಬಂದು ಹೇಳಿದ್ರು ಈ ವಿಕ್ರಮ್ ಬದಲಾಗೋದಿಲ್ಲ. ಕೇಳ್ತಾ ವಿಶ್ವನಾಥನ ಮಗಳೇ. ಆಮೇಲೆ ಅತಿಯಾದ ಮಾತಿಗೆ ನಿಲ್ಲದೆ ದೀಕ್ಷಾ ನೆಲದ ಮೇಲೆ ಚಾಪೆ ಹಾಸಿ ಮಲಗಿದ್ಲು. ವಿಕ್ರಮ್ ಕೂಡ ಸ್ವಲ್ಪ ಮಲಗ್ದ. ಮಧ್ಯಾಹ್ನದ ನಿದ್ದೆ ಮುಗಿಸಿ ಎದ್ದಾಗ ಸಮಯ ಸಂಜೆ 4 ಗಂಟೆ ಆಗಿತ್ತು. ವಿಕ್ರಮ್ ಆಗಲೂ ಎದ್ದಿರಲಿಲ್ಲ. ಮಲಗಿರೋದನ್ನು ನೋಡಿ ಇಷ್ಟು ಪಾಪ. ಕಣ್ಣು ತೆರೆದು ಸಾಕ್ಷಾತ್ ಪರಮಶಿವನ 3ನೇ ಕಣ್ಣು ತೆರೆದಂತೆ ಎಲ್ಲವನ್ನ ಸುಟ್ಟು ಬಿಡ್ತಾನೆ. ಏನೇ ಆಗಲಿ ದೀಕ್ಷಾಳ ಜೀವನ ಇವನು ಪಾಲಾಯಿತು. ಒಂದು ನಿಟ್ಟಿಸಿರಿನೊಂದಿಗೆ ಅವಳು ಎದ್ದು ಕೆಳಗೆ ನಡೆದ್ಲು. ಚೆನ್ನಾಗಿ ಶುಂಠಿ ಮತ್ತು ಏಲಕ್ಕಿ ಜಜ್ಜಿ ಚಹಾ ಮಾಡಿ ಫ್ಲಾಸ್ಕ್ನಲ್ಲಿ ಹಾಕಿಟ್ಲು. ಚಹಾಕ್ಕೇನಾದರೂ ತಿನ್ನೋದಕ್ಕೆ ಮಾಡೋಣ ಎಂಬ ಆಲೋಚನೆಯಲ್ಲಿ ಅಡುಗೆ ಮನೆಯಲ್ಲಿ ಪರಿಶೀಲನೆ ನಡೆಸಿದಾಗ ಒಳ್ಳೆ ಹಣ್ಣಾದ ಬಾಳೆಹಣ್ಣು ಕಣ್ತು. ಮತ್ತೇನು ಯೋಚಿಸಲಿಲ್ಲ. ಬಾಳೆಹಣ್ಣಿನ ಬೋಂಡ ಮಾಡೋಣ ಅಂತ ನಿರ್ಧರಿಸಿದ್ಲು. ವಿಕ್ರಮ್ ಮೈ ಮುರಿದು ಎದ್ದು ಮಂಚದ ಪಕ್ಕ ಹೊರಗೆ ಕೂತ. ಎಂದಿಗಿಂತಲೂ ಹೆಚ್ಚು ನಿದ್ದೆ ಮಾಡಿಬಿಟ್ಟೆ. ತನಗೆ ಹೀಗೆ ಮಧ್ಯಾಹ್ನ ನಿದ್ದೆ ಮಾಡೋ ಅಭ್ಯಾಸ ಇಲ್ವಲ್ಲ, ಆದರೂ ಇವತ್ತು ಯಾಕೆ ಅಂತ ಮನಸ್ಸಲ್ಲಿ ಯೋಚಿಸ್ದ. ನಂತರ ದೀಕ್ಷಾ ಮಲಗಿದ್ದ ಜಾಗಕ್ಕೆ ನೋಡ್ದ. ಮಹಾರಾಣಿ ನಿದ್ದೆ ಮುಗಿಸಿ ಹೋಗಿದ್ದಾರಲ್ಲ. ಅವನು ಮಂಚದಿಂದ ಏಳುವಾಗಲೇ ದೀಕ್ಷಾ ಅಲ್ಲಿಗೆ ಬಂದಳು. ಅವಳು ಪೂರ್ತಿ ಬವಿತಿದ್ಲು. ಅವಳನ್ನ ಒಮ್ಮೆ ದಿಟ್ಟಿಸಿ ನೋಡ್ದ. ಅವಳ ಮುಖ ಮತ್ತು ಕುತ್ತಿಗೆಯಲ್ಲಿ ಬೆವರಿನ ಹನಿಗಳು ಅಂಟುಕೊಂಡಿದ್ವು. ವಿಕ್ರಮ್ ಅವಳ ಹತ್ರ ನಡೆದ. ಅವನು ಮುಂದೆ ಬರ್ತಿದ್ದಂತೆ ಅವಳ ಹಿಂದೆ ನಡೆದು ಕೊನೆಯಲ್ಲಿ ಗೋಡೆಗೆ ತಗಲಿ ನಿಂತಳು. ಅವನು ಅವಳ ಎರಡೂ ಬದಿಯಲ್ಲಿ ಕೈ ಊರಿ ನಿಂತ. ಅವಳ ಕಣ್ಣುಗಳು ಭಯದಿಂದ ಅವನನ್ನು ನೋಡಿದ್ವು. ನೀನೆಲ್ಲಿದ್ದೆ? ನಾನು ಬಾಳೆಹಣ್ಣು. ಯಾವ ಬಾಳೆಹಣ್ಣು? ಬೋಂಡ ಮಾಡ್ತಿದ್ದೆ ಚಹಾಗೆ. ಅದಕ್ಕಾಗಿ ಮಹಾರಾಣಿ ಬೆವ್ತಿರೋದು? ಅಲ್ಲ, ಅಡುಗೆ ಮನೆ ಅಲ್ಮೇರ ಒಳಗಡೆ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಟೆ, ಅದಕ್ಕೆ ನಾನು ಹೋಗ್ಲಾ? ಅವಳು ಹೆದರಿಕೆಯಿಂದ ಅವನನ್ನು ಕೇಳಿದ್ಲು. ಅವಳು ಹೋಗಲು ಅವನು ಕೈ ಸರಿಸ್ದ. ವಿಕ್ರಮನಿಗೆ ಎದುರಿ ಓಡೋದಕ್ಕೆ ಶುರು ಮಾಡಿದವಳ ಲಂಗ ಕಾಲಿಗೆ ಸಿಲುಕಿ ಜಾರಿ ಪಕ್ಕದಲ್ಲಿದ್ದ ವಿಕ್ರಮನ ಮೇಲೆ ಬಿದ್ಲು. ತಕ್ಷಣ ಆದ್ದರಿಂದ ಅವನು ನಿಭಾಯಿಸೋದಕ್ಕಾಗಲಿಲ್ಲ. ಇಬ್ಬರು ನೆಲಕ್ಕೆ ಬಿದ್ದರು. ಬಿದ್ದಾಗ ಅವಳ ತಲೆ ನೆಲಕ್ಕೆ ತಗಲದಂತೆ ತಕ್ಷಣ ಅವನು ತನ್ನ ಕೈಯನ್ನು ಅವಳ ತಲೆ ಹಿಂದೆ ಹಿಡಿದುಕೊಂಡ. ಆ ಬೀಳುವಿಕೆಯಲ್ಲಿ ವಿಕ್ರಮ್ ಅವಳ ಮೇಲೆ ಬಿದ್ದನು. ಅವನ ತುಟಿಗಳು ಬೆವದಿದ್ದ ಅವಳ ಕುತ್ತಿಗೆ ಬಳಿ ತಗಲಿದ್ವು. ದೀಕ್ಷಾಳ ದೇಹದಲ್ಲಿ ಒಂದು ಮಿಂಚು ಹರಿದಂತಾಯಿತು. ವಿಕ್ರಮ್ನಿಗೂ ಆ ಕ್ಷಣದಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗಲಿಲ್ಲ. ಅವಳ ಮೃದುವಾದ ಕುತ್ತಿಗೆಗೆ ತುಟಿ ತಗಲಿದಾಗ ಅರಿಯದೆಯೇ ಯಾವುದೋ ಒಂದು ಭಾವನೆ ತನ್ನಲ್ಲೂ. ಅವಳ ಬೆವರಿನ ಸುಗಂಧ ಅವನನ್ನು ಅಲುಗಾಡಿಸಿದಂತೆ ಅನಿಸಿದ ತಕ್ಷಣವೇ ಅವನು ಅವಳಿಂದ ದೂರ ಸರಿದ. ದೀಕ್ಷಾ ಕೂಡ ಬೇಗ ಇದ್ದು ಏನು ಮಾಡಬೇಕಂತ ತಿಳಿದೇ ನಿಂತಳು. ಅವಳಿಗೆ ಅವನನ್ನು ನೋಡೋದಕ್ಕೆ ಬಹಳ ಮುಜುಗರ ಅನ್ನಿಸ್ತು. ಅವಳು ತಲೆ ತಗ್ಸಿ ನಿಂತಳು. ನಿನ್ನ ಮುಖದಲ್ಲಿ ಕಣ್ಣಿಲ್ವಾ? ಎಲ್ಲಿ ನೋಡ್ಕೊಂಡು ನಡೀತಿದ್ಯಾ? ಎಲ್ಲ ಹಾಳು ಮಾಡ್ತಿದ್ಯಲ್ಲ. ಸಾರಿ, ನಾನು ಅರಿಯದೆ ಮನುಷ್ಯನನ್ನು ಉರುಳಿಸಿ ಹಾಕಿ ಈಗ ಸಾರಿ ಹೇಳ್ತಿದ್ದಾಳೆ. ಕಾಲನ್ನು ಮಡಚಿ ಒಂದೇ ಏಟು ಕೊಟ್ಟರೆ ಇದೆಯಲ್ಲ,
ಏನೋ ತಕ್ಷಣ ಅವಳ ಕಣ್ಣು ತುಂಬಿ ಬಂದವು. ತುಂಬಿದ ಕಣ್ಣುಗಳಿಂದ ಅವಳು ವಿಕ್ರಮ್ನನ್ನು ಒಮ್ಮೆ ನೋಡಿದ್ಲು. ಅಷ್ಟರಲ್ಲೇ ಮಹಾರಾಣಿ ಕಣ್ಣೀರು ಸುರಿಸ್ತಿದ್ದಾರಲ್ಲ, ನೀನು ಆ ವಿಶ್ವನಾಥನ ರಕ್ತ ಅಲ್ವಾ, ಇಂಥ ಬಹಳಷ್ಟು ತಂತ್ರಗಳು ನಿನ್ನ ಕೈಲಿ ಇರುತ್ತವೆ. ಹೋಗು, ನನ್ನ ಕಣ್ಣು ಮುಂದಿನಿಂದ ಇಲ್ದಿದ್ರೆ ನನ್ನ ಕೈ ನಿನ್ನ ಕೆನ್ನೆಗೆ ಬಡಿಯುತ್ತೆ. ದೀಕ್ಷಾ ಏನೂ ಮಾತಾಡದೆ ಅವಳ ಬ್ಯಾಗ್ನಿಂದ ಬಟ್ಟೆ ತೆಗೆದುಕೊಂಡು ಸ್ನಾನ ಮನೆಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಳು. ಅಲ್ಲಿವರೆಗೆ ಅವಳ ಜೊತೆ ಗಂಭೀರವಾಗಿದ್ದ ವಿಕ್ರಮ್ ಸ್ವಲ್ಪ ಸುಧಾರಿಸ್ಕೊಂಡ. ಒಂದು ಕ್ಷಣ ಅಲುಗಾಡಿದ ತನ್ನ ಮನಸ್ಸನ್ನು ಅವಳು ಪತ್ತೆ ಹಚ್ಚಬಾರದೆಂಬ ಕಾರಣಕ್ಕೆ ಅವನು ಧರಿಸಿದ ಮುಖವಾಡವಾಗಿತ್ತು ಆ ಕೋಪ ಎಲ್ಲ. ಅವನ ಕನ್ನಡಿಯಲ್ಲಿ ಒಮ್ಮೆ ನೋಡಿಕೊಂಡ ತನ್ನದೇ ಪ್ರತಿಬಿಂಬದ ಮೇಲೆ ಅವನಿಗೆ ಕೋಪ ಬಂತು. ವಿಕ್ರಮ್, ದೀಕ್ಷಾ ಅವಳು ನಿನಗೆ ಯಾರೂ ಅಲ್ಲ, ನಿನ್ನ ಶತ್ರುವಿನ ಮಗಳು. ಅವನನ್ನು ಮಣ್ಣು ಮುಗಿಸೋದಕ್ಕೆ ನಿಂಗೆ ಸಿಕ್ಕಿದ್ದಾಳ ಅಷ್ಟೇ ಅವಳು. ಅವನ ಮನಸ್ಸು ಅವನಿಗೆ ಹೇಳುತ್ತಲೇ ಇತ್ತು. ದೀಕ್ಷಾ ಸ್ನಾನ ಮುಗಿಸಿ ಬರುವಾಗ ಲಂಗ ಮತ್ತು ಬ್ಲೌಸ್ ಮಾತ್ರ ಧರಿಸಿದ್ಲು. ವಿಕ್ರಮ್ ಕೋಣೆಯಿಂದ ಹೋಗಿರಬಹುದು ಅಂತ ಭಾವಿಸಿ ಅವಳು ಬಂದಳು. ನೋಡಿದರೆ ವಿಕ್ರಮ್ ಮಂಚದ ಮೇಲೆ ಹೊರಗೆ ಕೂತಿದ್ದಾನೆ. ಒಂದು ಕ್ಷಣ ಏನು ಮಾಡಬೇಕಂತ ತಿಳಿದೆ ಅವಳು ಸ್ತಬ್ಧಳಾಗಿ ನಿಂತಳು. ತಕ್ಷಣ ಅವಳನ್ನು ಎದುರಿಗೆ ಕಂಡಾಗ ಅವನಿಗೇನೋ ಒಂಥರ ಅನ್ನಿಸ್ತು. ಅವಳ ಕುತ್ತಿಗೆ ಮತ್ತು ಹೊಟ್ಟೆ ಮೇಲೆಲ್ಲ ನೀರಿನ ಹನಿಗಳು ಅಂಟ್ಕೊಂಡಿದ್ವು. ಅವಳನ್ನ ಒಮ್ಮೆ ದಿಟ್ಟಿಸಿ ನೋಡಿ ಅವನು ತಕ್ಷಣ ಎದ್ದು ಟವಲ್ ತೆಗೆದುಕೊಂಡು ಸ್ನಾನದ ಮನೆಗೆ ಹೋದ. ವಿಕ್ರಮ್ ಹೋದ ತಕ್ಷಣ ದೀಕ್ಷಾ ನಿಟ್ಟುಸಿರು ಬಿಟ್ಲು. ಬೇಗ ಧಾವಣಿ ಉಟ್ಕೊಂಡು ಹಣೆಗೊಂದು ಸಣ್ಣ ಬೊಟ್ಟಿಟ್ಟು ಹೋಗಲು ನೋಡುವಾಗ ಯಾವುದೋ ಒಂದು ಕೊರತೆ ಅವಳಿಗೆ ಅನ್ನಿಸ್ತು. ತನ್ನ ಹಣೆಯ ಕೆಂಪು ಕುಂಕುಮ ಹೋಗ್ಬಿಟ್ಟಿದೆ. ಅವಳು ಕುಂಕುಮದ ಭರಣಿ ಹಿಡಿದು ಕನ್ನಡಿಯಲ್ಲಿ ನೋಡಿದ್ಲು. ಯಾತಕ್ಕಾಗಿ ನಾನು ಇದನ್ನು ಹಚ್ಚಬೇಕು? ಇದೇನು ಮದುವೆಯೇ ಅಲ್ಲ, ಬೆದರಿಸಿ ಕಿತ್ಕೊಂಡದ್ದು. ಆದರೂ ಕುತ್ತಿಗೆಯಲ್ಲಿ ಅಂಟ್ಕೊಂಡಿರೋದು ವಿಕ್ರಮ್ ಕಟ್ಟಿದ ತಾಳಿ. ಯಾವುದೇ ಹೆಣ್ಣು ಬಯಸೋದು ಅವಳ ಕುತ್ತಿಗೆಗೆ ಬಿದ್ದ ತಾಳಿ ಎಂದು ಕಳಚಬಾರದು ಅಂತ. ಆದರೆ ನನ್ನ ವಿಷಯದಲ್ಲಿ ಹಾಗಿಲ್ವಲ್ಲ. ಎಷ್ಟು ದಿನ ಈ ಸಂಬಂಧ ನನ್ನನ್ನು ಉಳಿಯುತ್ತೆ ಅಂತ ಹಾಗೆ ತೀರಿಸ್ಕೊಳ್ಳೋ ಒಂದು ಆಯುಧವಷ್ಟೇ ಅಲ್ವೇ ವಿಕ್ರಮನಿಗೆ ಈ ದೀಕ್ಷಾ. ಏನೇನೋ ಮನಸ್ಸಿನಲ್ಲಿ ಯೋಚಿಸ್ತಾ ಒಂದು ಚಿಟಿಕೆ ಕುಂಕುಮದಿಂದ ಅವಳು ಹಣೆ ಕೆಂಪು ಮಾಡಿದ್ಲು. ಅದನ್ನು ನೋಡಿಕೊಂಡೇ ವಿಕ್ರಮ್ ಸ್ನಾನದ ಮನೆಯಿಂದ ಹೊರ ಬರ್ತಾನೆ. ಅವನಿಗೆ ಮನಸ್ಸಿನ ಎಲ್ಲೋ ಒಂದು ಕಡೆ ಸಂತೋಷ ಆದರೂ ಹೊರಗೆ ಅದನ್ನು ತೋರಿಸ್ಕೊಳ್ಳಿಲ್ಲ. ಅಲಂಕಾರ ಮುಗ್ದಿದ್ರೆ ಸ್ವಲ್ಪ ಸರಿದ್ರೆ ಚೆನ್ನಾಗಿತ್ತು, ಒಂದು ರೀತಿಯ ಅಸಡ್ಡೆಯಿಂದ ವಿಕ್ರಮ್ ಹೇಳ್ದ. ಅವಳು ಏನೂ ಮಾತಾಡದೆ ಆ ಕೋಣೆಯಿಂದ ಹೊರ ಬಂದಳು. ಒಂದು ಶಾರ್ಟ್ಸ್ ಮತ್ತು ಟೀ ಶರ್ಟ್ ಧರಿಸಿ ಕೂದಲನ್ನು ಬಾಚಿಕೊಂಡು ವಿಕ್ರಮ್ ಕೆಳಗೆ ಬಂದ. ಅವನನ್ನು ಕಂಡ ತಕ್ಷಣ ಅವಳು ಬೇಗ ಹೋಗಿ ಚಹಾ ತಂದು ಕಪ್ಪಿಗೆ ಸುರಿದು ಅವನಿಗೆ ನೀಡಿದ್ಲು. ಗಂಭೀರವಾದ ಮುಖದಿಂದ ಅವನು ಆ ಕಪ್ಪನ್ನು ಅವಳಿಂದ ಪಡೆದ. ಒಂದು ಟೀ ಪಡೆಯುವಾಗಲಾದರೂ ಈ ರಾಕ್ಷಸ ಸ್ವಲ್ಪ ಬಿಗುಮಾನ ಬಿಡಬಾರ್ದಾ ಅಂತ ಅವಳು ಮನಸ್ಸಿನಲ್ಲಿ ಯೋಚಿಸಿದ್ಲು. ಅವನಿಗೆ ಚಹಾ ನೀಡಿ ಅವಳು ಊಟದ ಮೇಜಿನ ಬಳಿ ಹೋಗಿ ಕೂತು ಅವಳು ಕೂಡ ಕುಡಿಯೋದಕ್ಕೆ ಶುರು ಮಾಡಿದ್ಲು. ಏನೋ ವಿಕ್ರಮನಿಗೆ ಅದರಿಂದ ಕೋಪ ಬಂತು. ದೀಕ್ಷಾ ಅವನು ಕರೆದ ತಕ್ಷಣ, ಓ ಈ ಮನುಷ್ಯನನ್ನು ಚಹಾ ಕುಡಿಯೋದಕ್ಕೆ ಬಿಡೋದಿಲ್ವಲ್ಲ, ಯಾಕೆ ಹೀಗೆ ಹರಿಸ್ತಿದ್ದಾನೋ. ಚಹಾ ಕಪ್ಪಿಡ್ಕೊಂಡು ಅವಳು ಅವನ ಕರೆದ ಜಾಗಕ್ಕೆ ಹೋದ್ಲು. ಯಾಕೆ ನನ್ನ ಕರೆದ್ರಿ? ನಿನಗಿಲ್ಲಿ ಕೂತ್ರೆ ಚಹಾ ಗಂಟಲಲ್ಲಿ ಇಳಿಯೋದಿಲ್ವಾ? ಅವಳ ತಲೆ ತಗ್ಗಿಸಿ ನಿಂತೇ ಹೊರತು ಅದಕ್ಕೆ ಮರು ಉತ್ತರ ನೀಡೋದಕ್ಕೆ ಹೋಗಲಿಲ್ಲ. ಅವಳ ಕಣ್ಣುಗಳು ಗೋಡೆ ಗಡಿಯಾರದ ಕಡೆ ಅರಿಯದಂತೆ ಹೋದವು. ಸಮಯ ಸಂಜೆ 6 ಗಂಟೆ ಆಗಿದೆ. ಸಂಜೆ ಸಮಯ, ದೀಪ ಹಚ್ಚಿ ಪ್ರಾರ್ಥಿಸೋ ಸಮಯ ಇದು. ಇಲ್ಲಿ ಪೂಜೆ ಕೋಣೆ ಇದೆಯಾ? ಅವಳ ಕಣ್ಣುಗಳು ಸುತ್ತಲೂ ಇದ್ದ ಮುಚ್ಚಿದ ಕೋಣೆಗಳ ಕಡೆ ಹೋದವು. ಇದರಲ್ಲಿ ಯಾವುದಾದ್ರೂ ಪೂಜೆ ಕೋಣೆ ಇರಬಹುದೇ? ಏನೇ ನೀನೇನು ನೋಡ್ತಿದ್ಯಾ? ಸಂಜೆ ಸಮಯ ಇದು, ಅದಕ್ಕೆ ನಾನೇನು ಮಾಡಬೇಕು? ತಲೆ ಕೆಳಗೆ ಮಾಡಿ ನಿಲ್ಲಬೇಕೆ? ಏನು ಬೇಡ, ಈ ಸಮಯದಲ್ಲಿ ಮನೆ ಬಾಗಿಲನ್ನು ಹೀಗೆ ಮುಚ್ಚೋ ತಪ್ಪು. ದೀಪ ಹಚ್ಚೋ ಸಮಯ ಇದು. ಎಲ್ಲಿಂದಲೋ ಬಂದು ಧೈರ್ಯದಲ್ಲಿ ದೀಕ್ಷಾ ಹೇಳಿದ್ಲು. ಹೌದಾ, ಅದನ್ನೆಲ್ಲ ನಿನ್ನ ಮನೆಯಲ್ಲಿ ಮಾಡು, ಇದು ವಿಕ್ರಮನ ಮನೆ, ಇಲ್ಲಿ ಏನು ಮಾಡಬೇಕು ಅಂತ ನಾನು ನಿರ್ಧರಿಸ್ತೀನಿ. ಆಮೇಲೆ ನಿನಗೆ ಪ್ರಾರ್ಥಿಸ್ಬೇಕಂತಿದ್ರೆ ಈ ಮನೆಯಲ್ಲಿ ಒಂದು ಪೂಜೆ ಕೋಣೆ ಇದೆ ಅಂತ ಹೇಳಿ ಅವಳ ಕೈ ಹಿಡಿದು ಎಳೆದು ಅವಳನ್ನ ಅಲ್ಲಿ ಕರ್ಕೊಂಡು ಹೋದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.